ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೆ ನಮಸ್ಕಾರ. ಕಾಲಾಯನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಆತ್ಮೀಯ ಸ್ವಾಗತ. ಕಾಲಾಯನ ಯೂಟ್ಯೂಬ್ ಚಾನಲ್ ಮೂಲಕ ಮಕ್ಕಳ ಹಕ್ಕುಗಳು, ಮಕ್ಕಳಿಗಿರುವ ವಿವಿಧ ಅವಕಾಶಗಳು, ಮಕ್ಕಳ ಪರವಾದ ಕಾಯ್ದೆಗಳ ಕುರಿತು ಮಾಹಿತಿಯನ್ನು ಪಸರಿಸಬೇಕು ಅನ್ನುವ ಉದ್ದೇಶದಿಂದ ಹಲವಾರು ವಿಡಿಯೋಗಳನ್ನು ಮಾಡಲಾಗಿದೆ. ಅದರಲ್ಲೂ ಮಕ್ಕಳಿಗೆ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿರಬಹುದಾದಂಥ ಅವಕಾಶಗಳು, ಪಂಚಾಯಿತಿಗಳಲ್ಲಿ ಇರಬೇಕಾದಂಥ ಸಮಿತಿಗಳು, ಪಂಚಾಯಿತಿಯಲ್ಲಿ ಕ್ರೀಡೆಗಿರುವ ಅನುದಾನ, SC/ST ಸಮುದಾಯಕ್ಕಿರುವ ಅನುದಾನ ಹಾಗೂ ಮಕ್ಕಳ ಸಂಬಂಧಿತ ಸಮಿತಿಗಳು, ಶಿಕ್ಷಣ ಕಾರ್ಯಪಡೆ ಇರ್ಬೋದು, ಮಹಿಳೆ ಮತ್ತು ಮಕ್ಕಳ ರಕ್ಷಣಾ ಕಾವಲು ಸಮಿತಿಯ ಕೆಲಸ ಕಾರ್ಯಗಳಿರ್ಬೋದು, ಎಲ್ಲದರ ಕುರಿತು ಸರಣಿ ವಿಡಿಯೋಗಳನ್ನು ಈ ಹಿಂದೆ ಮಾಡಲಾಗಿತ್ತು. ಈ ದಿನ ನಾವು ಅಂಥದ್ದೇ ಮತ್ತೊಂದು ಮಕ್ಕಳಿಗೆ ಸಂಬಂಧಿಸಿದಂಥ ಒಂದು ವಿಷಯವನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ತಿದ್ದೇವೆ. ನೀವಿನ್ನೂ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಈ ದೇಶದಲ್ಲಿ ಮೊದಲ ಬಾರಿಗೆ ಮಕ್ಕಳ ಹಕ್ಕುಗಳನ್ನು, ಅವರ ಧ್ವನಿಗಳನ್ನು ಆಲಿಸಲಿಕ್ಕಾಗಿ ಕರ್ನಾಟಕ ಸರ್ಕಾರ, ಅದರಲ್ಲೂ ವಿಶೇಷವಾಗಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಮೂಲಕ ತಂದ ಬಹಳ ಮುಖ್ಯವಾದಂಥ ಒಂದು ಇನಿಷಿಯೇಟಿವ್ ಅಂದರೆ ನಮ್ಮ ರಾಜ್ಯದಲ್ಲಿ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆ. ಅಂದರೆ ಪ್ರತಿ ವರ್ಷ ಕಡ್ಡಾಯವಾಗಿ ನವೆಂಬರ್ ತಿಂಗಳಲ್ಲಿ ಕನಿಷ್ಠ ಒಂದು ಬಾರಿಯಾದರೂ ಒಂದು ವರ್ಷದಲ್ಲಿ ಮಕ್ಕಳಿಗಾಗಿ ವಿಶೇಷವಾದಂಥ ಗ್ರಾಮ ಸಭೆಗಳನ್ನು ನಡೆಸಬೇಕು. ಅವರು ತಮ್ಮ ಬದುಕಿನಲ್ಲಿ ಎದುರಿಸ್ತಾ ಇರುವ ಶಾಲೆ, ಸಮುದಾಯದಲ್ಲಿ ಎದುರಿಸ್ತಿರುವ ಹಲವಾರು ಕುಂದುಕೊರತೆಗಳನ್ನು, ಸವಾಲುಗಳನ್ನು ಕೇಳಿಸ್ಕೋಬೇಕು. ಮಕ್ಕಳ ಮೇಲೆ ಪರಿಣಾಮ ಬೀರುವ ಯೋಜನೆಗಳು, ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡುವಾಗ ಅವರ ಧ್ವನಿಗಳನ್ನು ಆಲಿಸಿ ಅವರ ಸಲಹೆಗಳನ್ನು ಸ್ವೀಕರಿಸುವ ಒಂದು ಕೆಲಸವನ್ನು ಮಾಡಬೇಕು ಅನ್ನುವ ಕಾರಣಕ್ಕಾಗಿ ತಂದ ಬಹುದೊಡ್ಡ ಮತ್ತು ಮಹತ್ವಪೂರ್ಣ ಇನಿಷಿಯೇಟಿವ್ ಅಂತಂದ್ರೆ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆ. 2006ರಿಂದ ನಮ್ಮ ರಾಜ್ಯದಲ್ಲಿ ಇದು ಅನುಷ್ಠಾನ ಆಗ್ತಾ ಇದೆ. ಪ್ರತಿ ವರ್ಷ ನವೆಂಬರ್ ತಿಂಗಳು ಬಂದ್ರೆ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆ ರಾಜ್ಯದೆಲ್ಲೆಡೆ ಆಗಬೇಕು ಅನ್ನುವ ಆಶಯ ಇದೆ. ಆದರೆ ಇನ್ನೂ ಕೂಡ ಸಾಕಷ್ಟು ಗ್ರಾಮ ಪಂಚಾಯಿತಿಗಳಲ್ಲಿ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆ ಅಂದ್ರೆ ಏನು, ಈ ಮಕ್ಕಳ ಸ್ನೇಹಿ ಗ್ರಾಮ ಪಂಚಾಯಿತಿ ಅಭಿಯಾನ ಅಂತ ಇತ್ತೀಚೆಗೆ ಸರ್ಕಾರ ಸುತ್ತೋಲೆ ಕೊಡ್ತಾ ಇದೆ. ನವೆಂಬರ್ 14ರಿಂದ ಜನವರಿ 24ರವರೆಗಿನ 10 ವಾರಗಳ ಕಾಲವನ್ನ ರಾಜ್ಯದ ಎಲ್ಲಾ ಗ್ರಾಮ ಪಂಚಾಯಿತಿಗಳು ಕೂಡ ಕಡ್ಡಾಯವಾಗಿ ತಮ್ಮ ಪಂಚಾಯಿತಿಯಲ್ಲಿ ಮಕ್ಕಳಿಗಾಗಿ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ರೂಪಿಸಬೇಕು. ಅದರಲ್ಲಿ ಈ 10 ವಾರಗಳಲ್ಲಿ ಒಂದು ದಿನ ಮಕ್ಕಳಿಗಾಗಿ ವಿಶೇಷ ಗ್ರಾಮ ಸಭೆಯನ್ನು ಹಮ್ಮಿಕೊಳ್ಬೇಕು. ಹಾಗಿದ್ದರೆ ಈ ಇಡೀ ಅಭಿಯಾನ ಏನು, ಮಕ್ಕಳ ಗ್ರಾಮ ಸಭೆ ಅಂದ್ರೆ ಏನು, ಅದನ್ನ ಹೇಗೆ ಮಾಡಬೇಕು, ಅದರ ಗ್ರಾಮ ಸಭೆ ನಂತರದ ಪ್ರಕ್ರಿಯೆಗಳೇನು ಅನ್ನುವುದು ಈ ವಿಡಿಯೋದ ಬಹುಮುಖ್ಯವಾದಂಥ ಅಂಶ. ಮೊದಲಿಗೆ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆಯನ್ನ ನಮ್ಮ ಪಂಚಾಯಿತಿಯಲ್ಲಿ ಅನುಷ್ಠಾನ ಮಾಡುವುದಕ್ಕೆ ಮಾಡಬೇಕಾಗಿದ್ದ ಮೊದಲ ಸ್ಟೆಪ್, ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಮಕ್ಕಳ ಸಂಬಂಧಿತ ಯಾರೆಲ್ಲ ಲೈನ್ ಡಿಪಾರ್ಟ್ಮೆಂಟ್ಸ್ ಇದೆ ಆ ಎಲ್ಲ ಭಾಗಿದಾರರನ್ನ ಒಂದು ಪೂರ್ವ ಸಿದ್ಧತಾ ಸಭೆಯನ್ನ ಗ್ರಾಮ ಪಂಚಾಯಿತಿ ಕರಿಬೇಕು. ನಮ್ಗೆ ಈ ಯಾರು ಸ್ಟೇಕ್ ಹೋಲ್ಡರ್ಸ್ ಅನ್ನೋದಕ್ಕೆ ಈಗಾಗಲೇ ನೋಡಿದೀವಿ. ನಮ್ಮ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಮಹಿಳೆಯರು ಮತ್ತು ಮಕ್ಕಳ ರಕ್ಷಣಾ ಕಾವಲು ಸಮಿತಿ ಅಂತಿದೆ, ಮತ್ತು ಗ್ರಾಮ ಪಂಚಾಯಿತಿ ಮಟ್ಟದ ಶಿಕ್ಷಣ ಕಾರ್ಯಪಡೆ ಅಂತಿದೆ. ಇಲ್ಲಿ ವಿವಿಧ ಇಲಾಖೆಗಳು, ಉದಾಹರಣೆಗೆ ಶಿಕ್ಷಣ ಇಲಾಖೆ ಅವರದು ನಮ್ಮ ಎಲ್ಲ ಶಾಲೆಯ ಮುಖ್ಯ ಶಿಕ್ಷಕರುಗಳು ಮತ್ತು SDMC ಅಧ್ಯಕ್ಷರುಗಳು ನಮ್ಮ ಶಿಕ್ಷಣ ಕಾರ್ಯಪಡೆಯಲ್ಲಿ ಸದಸ್ಯರಿರ್ತಾರೆ. ಮಹಿಳೆ ಮತ್ತು ಮಕ್ಕಳ ರಕ್ಷಣಾ ಕಾವಲು ಸಮಿತಿಯಲ್ಲಿ ಅಲ್ಲಿನ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಇರ್ತಾರೆ, ಸೂಪರ್ವೈಸರ್ ಇರ್ತಾರೆ, ಮತ್ತೆ ನಮ್ಮ ಅಲ್ಲಿನ ಪೊಲೀಸ್ ಠಾಣೆಯ ಒಬ್ರು ಬೀಟ್ ಪೊಲೀಸ್ ಅದರಲ್ಲಿ ಇರ್ತಾರೆ, CRP ಇರ್ತಾರೆ, ಅಂಗನವಾಡಿ ಸೂಪರ್ವೈಸರ್ ಇರ್ತಾರೆ. ಹೀಗೆ ಹಲವಾರು ಭಾಗಿದಾರರು ಒಂದು ಪಂಚಾಯಿತಿಯಲ್ಲಿ ವಿವಿಧ ಇಲಾಖೆಗಳೇನಿದೆ ಈ ಎಲ್ಲ ಭಾಗಿದಾರರು ಆ ಸಮಿತಿಯಲ್ಲಿ ಇರ್ತಾರೆ. ಈ ಸಮಿತಿಯ ಒಂದು ಪೂರ್ವ ಸಿದ್ಧತಾ ಸಭೆಯನ್ನು ಕರೆದು ನಮ್ಮ ಪಂಚಾಯಿತಿಯಲ್ಲಿ ಈ 10 ವಾರಗಳ ಕಾಲ ನಡೆಯಬಹುದಾದ ನವೆಂಬರ್ 14ರಿಂದ ಜನವರಿ 24ರವರೆಗಿನ ಈ 10 ವಾರಗಳ ಮಕ್ಕಳ ಸ್ನೇಹಿ ಗ್ರಾಮ ಪಂಚಾಯಿತಿ ಅಭಿಯಾನವನ್ನ ಹೇಗೆ ನಡೆಸಬೇಕು ಮತ್ತು ಯಾರ್ಯಾರ ಜವಾಬ್ದಾರಿ ಏನನ್ನು ಹಂಚ್ಕೋಬೇಕು ಅನ್ನುವ ತೀರ್ಮಾನ ಮಾಡಲಿಕ್ಕೆ, ಚರ್ಚೆ ಮಾಡಲಿಕ್ಕೆ ನಾವೊಂದು ಪೂರ್ವ ಸಿದ್ಧತಾ ಸಭೆಯನ್ನ ಮಾನ್ಯ PDO ಅವರು, ಅಂದ್ರೆ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಯಾರು ಇರ್ತಾರೆ ಅವರು ಕರಿಬೇಕು. ಆ ಸಭೆಯಲ್ಲಿ ಚರ್ಚೆ ಮಾಡಬೇಕು. ಉದಾಹರಣೆಗೆ ಈ 10 ವಾರಗಳಲ್ಲಿ ಯಾವ್ಯಾವ ಶಾಲೆ, ಅಂಗನವಾಡಿಗಳಿಂದ ಏನೇನು ಕಾರ್ಯಕ್ರಮಗಳನ್ನ ನಾವು ರೂಪಿಸಬೇಕು, ಸಂಪನ್ಮೂಲ ವ್ಯಕ್ತಿಗಳು ಯಾರು ಅನ್ನುವಂಥದ್ದಿರ್ಬೋದು, ಮತ್ತು ಪ್ರತಿಯೊಂದು ಶಾಲೆಗಳಲ್ಲಿ ಮತ್ತು ಅಂಗನವಾಡಿಗಳಿಗೆ ಕಡ್ಡಾಯವಾಗಿ ಮಕ್ಕಳಿಗೆ ಧ್ವನಿ ಪೆಟ್ಟಿಗೆ, ಮಕ್ಕಳ ಧ್ವನಿ ಪೆಟ್ಟಿಗೆ ಅಂತ ಕರಿತೀವಿ ನಾವು, ಆ ಪೆಟ್ಟಿಗೆಯನ್ನ ಸಿದ್ಧತೆ ಮಾಡ್ತಾ ಎಲ್ಲ ಶಾಲೆಗಳಿಗೆ ವಿತರಣೆ ಮಾಡುವಂತ ಒಂದು ಕೆಲಸ ಆಗಬೇಕು. ಅದರ ಒಟ್ಟು ಈ ಎಲ್ಲ ಜವಾಬ್ದಾರಿಗಳ ಹಂಚಿಕೆ ಮತ್ತು ಕಾರ್ಯಯೋಜನೆಯನ್ನು ರೂಪಿಸೋದಕ್ಕೆ ಈ ಪೂರ್ವ ಸಿದ್ಧತಾ ಸಭೆಯನ್ನು ಕರೆಯುವಂಥದ್ದು ಬಹಳ ಮುಖ್ಯ.
ಇದು ಹಂತ 1. ಹಂತ 2, ಕಳೆದ ವರ್ಷ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆ ಏನು ನಡೆದಿತ್ತು ಅದರ ಅನುಪಾಲನಾ ವರದಿಯನ್ನು ನಾವು ಸಿದ್ಧ ಮಾಡಿ ಇಟ್ಕೋಬೇಕು. ಇದು ಇಂಪಾರ್ಟೆಂಟ್. ಬರೀ ಗ್ರಾಮ ಸಭೆನ ನಡೆಸೋದ್ರ ಸಾಲದು. ಹಿಂದೆ ಮಕ್ಕಳು ಏನು ಕೇಳಿದ್ರು, ಅದಕ್ಕೆ ಪಂಚಾಯತಿ ಏನು ಕ್ರಮ ತೆಗೆದುಕೊಂಡಿದ್ದೀವಿ ಅನ್ನೋದು ಈ ವರ್ಷ ಓದಬೇಕಲ್ಲ, ಆ ಕಾರಣಕ್ಕಾಗಿ. ಇದು 2ನೇ ಹಂತ. 3ನೇ ಹಂತ, ಪ್ರತಿಯೊಂದು ಗ್ರಾಮ ಪಂಚಾಯಿತಿಯೂ ಕೂಡ ಕಡ್ಡಾಯವಾಗಿ ಮಕ್ಕಳ ಹಕ್ಕುಗಳ ರಕ್ಷಣೆ ಕುರಿತು ಒಂದು ಫೇಸ್ಬುಕ್ ಪೇಜ್ ಪಂಚಾಯತಿನಲ್ಲಿ, ನಮ್ಮ ಪಂಚಾಯಿತಿಯ ಒಂದು ಫೇಸ್ಬುಕ್ ಪೇಜ್ ಅನ್ನ ಕ್ರಿಯೇಟ್ ಮಾಡಬೇಕು. ಅಲ್ಲೂ ಕೂಡ ಮಕ್ಕಳಿಂದ ಅಹವಾಲು ಸ್ವೀಕಾರ ಮಾಡುವಂಥದ್ದು ಅಥವಾ ಇಡೀ ಮಕ್ಕಳ ಸ್ನೇಹಿ ಗ್ರಾಮ ಪಂಚಾಯತಿ ಅಭಿಯಾನದ ಇನ್ಫಾರ್ಮೇಶನ್ ಅಲ್ಲಿ ಕೂಡ ಅಪ್ಲೋಡ್ ಮಾಡ್ತಾ ಹೋಗುವಂಥದ್ದು, ಆದ ಚಟುವಟಿಕೆಗಳನ್ನ ಅಲ್ಲಿ ವರದಿ ಮಾಡುವಂಥದ್ದು ಕೂಡ ಆಗುವಂಥದ್ದು. ಹಾಗಾಗಿ ಇದು 3ನೇ ಸ್ಟೆಪ್ಪು, ಎಲ್ಲ ಪಂಚಾಯತಿಗಳು ಫೇಸ್ಬುಕ್ ಪೇಜ್ ಅನ್ನ ಕ್ರಿಯೇಟ್ ಮಾಡುವಂಥದ್ದು. 4ನೇದು, ನಿಜವಾಗ್ಲೂ ನಮ್ಮ ಒಂದು ಗ್ರಾಮ ಪಂಚಾಯತಿ ಮಕ್ಕಳ ಸ್ನೇಹಿಯಾಗಬೇಕು ಅನ್ನೋದಾದ್ರೆ, ಮಕ್ಕಳ ಹಕ್ಕುಗಳನ್ನ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಪರಿಣಾಮಕಾರಿಯಾಗಿ ರಕ್ಷಣೆ ಮಾಡಬೇಕು ಅನ್ನೋದಾದ್ರೆ, ಕಡ್ಡಾಯವಾಗಿ ನಮ್ಮ ಪಂಚಾಯತಿ ವ್ಯಾಪ್ತಿಯ ಮಕ್ಕಳ ಸ್ಥಿತಿಗತಿ ಗೊತ್ತಿದೆಯೇ ನಮಗೆ. ಹಾಗಾಗಿನೇ ಈಗ ಬಂದಿರುವಂಥ ಸುತ್ತೋಲೆ ಏನು ಮಕ್ಕಳ ಹಕ್ಕುಗಳ ಗ್ರಾಮ ಸಭೆಯ 34 ಪುಟದ ವಿಸ್ತೃತವಾದಂಥ ಸುತ್ತೋಲೆಯ ಅನುಬಂಧದಲ್ಲಿ ಸುಮಾರು 6 ಪುಟಗಳ ಒಂದು ಅನುಬಂಧ ಫಾರ್ಮ್ಯಾಟ್ನ ಕೊಟ್ಟಿದ್ದಾರೆ. ಈ ಒಂದು ಪಂಚಾಯತಿ ತನ್ನ ಪಂಚಾಯತಿ ವ್ಯಾಪ್ತಿಯಲ್ಲಿರುವ ಮಕ್ಕಳಕ್ಕೆ ಸಂಬಂಧದ ಯಾವೆಲ್ಲ ಅಂಶಗಳನ್ನ, ಅಂದ್ರೆ ಅಂಕಿ ಅಂಶಗಳನ್ನ ಕಲೆಕ್ಟ್ ಮಾಡಬೇಕು, ಮಾಹಿತಿಯನ್ನು ಕಲೆಕ್ಟ್ ಮಾಡಬೇಕು ಅನ್ನೋ ಒಂದು ಫಾರ್ಮ್ಯಾಟ್ ಇದೆ. ಅದನ್ನ PDO ಅವರು ಈ ಪೂರ್ವ ಸಿದ್ಧತಾ ಸಭೆಯಲ್ಲಿ ಚರ್ಚೆ ಮಾಡಿ ಆಯಾ ಇಲಾಖೆಯಿಂದ, ಈ ಉದಾಹರಣೆಗೆ ಪೊಲೀಸ್ ಇಲಾಖೆಯಿಂದ, ಶಿಕ್ಷಣ ಇಲಾಖೆಯಿಂದ, ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ, ಆರೋಗ್ಯ ಇಲಾಖೆಯಿಂದ, ಹೀಗೆ ಹಲವಾರು ಇಲಾಖೆಗಳಿಂದ ಆ ಇನ್ಫಾರ್ಮೇಶನ್ ಏನ್ ಬರಬೇಕೋ ಅದನ್ನೆಲ್ಲವನ್ನು ಕೂಡ ಸಂಗ್ರಹಣೆ ಮಾಡಬೇಕಾಗತ್ತೆ ಮತ್ತು ಅದನ್ನು ಕನ್ಸಾಲಿಡೇಟೆಡ್ ಮಾಡಿ ವರದಿಯನ್ನ ರೆಡಿ ಇಟ್ಕೋಬೇಕು ಮತ್ತು ಪಂಚಾಯತಿನಲ್ಲಿ ಅದನ್ನ ಡಿಸ್ಪ್ಲೇ ಕೂಡ ಮಾಡಬೇಕಾಗುತ್ತೆ. ಇದು 4ನೇ ಹಂತ. ಇನ್ನು 5ನೇ ಹಂತ, ನಾವು ವಿವಿಧ ನಮ್ಮ ಪಂಚಾಯತಿ ವ್ಯಾಪ್ತಿ ಸ್ಥಿತಿಗತಿಗಳನ್ನ ನೋಡಿದಾಗ ಸ್ವಲ್ಪ ಸವಾಲು, ಬಾಲ್ಯ ವಿವಾಹ ಜಾಸ್ತಿ ಆಗ್ತಿದ್ಯಾ, ನಮ್ಮಲ್ಲಿ ಬಾಲಕಾರ್ಮಿಕ ಪದ್ಧತಿ ಇದೆಯಾ, ಕಳೆದ 3 ವರ್ಷದಲ್ಲಿ ಯಾವ್ದಾದ್ರು ನಮ್ಮಲ್ಲಿ ಒಂದು ಪೋಕ್ಸೋ ಅಂದ್ರೆ ಮಕ್ಕಳಿಗೆ ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ಏನಾದ್ರೂ ನಡೆದಿದೆಯಾ ನಮ್ಮಲ್ಲಿ, ಮತ್ತು ಇತ್ತೀಚೆಗೆ ಆನ್ಲೈನ್ ಮೂಲಕ ಏನೋ ಸಾಕಷ್ಟು ಸಮಸ್ಯೆಗಳು ಉಂಟಾಗ್ತಾ ಇರೋದನ್ನ ನೋಡ್ತಿದೀವಿ, ನಾವು ಮಕ್ಕಳ ಮೇಲೆ ದೌರ್ಜನ್ಯಗಳಾಗ್ತಾ ಇರೋದು ನೋಡ್ತಿದೀವಿ. ಹೀಗೆ ಹಲವಾರು ಥೀಮ್ಗಳನ್ನ ತೆಗೆದುಕೊಂಡು ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸಿ ಸಂಬಂಧಪಟ್ಟಂತ ಪಂಚಾಯತಿ ವ್ಯಾಪ್ತಿ ಎಲ್ಲ ಶಾಲೆ, PU ಕಾಲೇಜು ಇಲ್ಲೆಲ್ಲವೂ ಕೂಡ ನಾವು ಕಡ್ಡಾಯವಾಗಿ ಏನ್ ಮಾಡಬೇಕು, ಅವೇರ್ನೆಸ್ ಉಂಟು ಮಾಡುವಂತ ವಿವಿಧ ಕಾರ್ಯಕ್ರಮಗಳು, ಜಾಥಾಗಳು, ಸಾಂಸ್ಕೃತಿಕ ಚಟುವಟಿಕೆಗಳು, ಮಕ್ಕಳ ಪ್ರಬಂಧ ಸ್ಪರ್ಧೆ, ಈ ತರದ ಹಲವಾರು ಕಾಂಪಿಟೇಷನ್ಸ್ಗಳು ಕೂಡ ಈ 10 ವಾರಗಳ ಅಭಿಯಾನದಲ್ಲಿ ಮಾಡಬೇಕಾಗುತ್ತೆ. ಇದಿಷ್ಟು ಅಭಿಯಾನದ ಚಟುವಟಿಕೆಯ ಜೊತೆನಲ್ಲಿ ಬಹಳ ಮುಖ್ಯವಾದಂತ ಒಂದು ಹಂತ, ಒಂದು ದಿನ ನವೆಂಬರ್ 14ರಿಂದ ಜನವರಿ 24ರವರೆಗಿನ ಈ 10 ವಾರದಲ್ಲಿ ಯಾವ್ದಾದ್ರು ಒಂದು ನಿರ್ದಿಷ್ಟ ದಿನವನ್ನ ಡಿಸೈಡ್ ಮಾಡಿ ಆ ವ್ಯಾಪ್ತಿಯಲ್ಲಿ ಕಡ್ಡಾಯವಾಗಿ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆಯನ್ನು ಆಯೋಜಿಸಬೇಕು. ಇದು ಮಹತ್ವದ ಅಂಶ ಇಡೀ ಅಭಿಯಾನದಲ್ಲಿ. ಏನೀಗೆ ಇದ್ರ ಮಹತ್ವದ ಅಂಶ ಅಂತ ನಾವು ಹೇಳ್ತಿದೀವಿ. ಹಾಗಿದ್ರೆ ಇದ್ರ ಇಂಪಾರ್ಟೆನ್ಸ್ ಏನು ಅಂತ ನೋಡಿದ್ರೆ, ರೈಟ್ ಟು ಪಾರ್ಟಿಸಿಪೇಷನ್ ಅಂತ ನಾವು ಮಾತಾಡ್ತೀವಿ, ಮಗುವಿನ ಭಾಗವಹಿಸುವ ಹಕ್ಕು ಅಂತ. ಹಾಗಾಗಿ ಆ ಹಕ್ಕಿನ ಅಡಿಯಲ್ಲಿ ಬಂದದ್ದು ಕರ್ನಾಟಕ, ಇಡೀ ದೇಶದಲ್ಲಿ ಮೊದಲ ಬಾರಿಗೆ ಈ ರಾಜ್ಯದಲ್ಲಿ 2006ರಿಂದ ಬರ್ತಾ ಇದೆ, ನಡೀತಾ ಇದೆ. ಹಾಗಾಗಿ ನಮ್ಮ ಪಂಚಾಯತಿ ವ್ಯಾಪ್ತಿಯ ಯಾವುದಾದ್ರೂ ಒಂದು ಅತಿ ಹೆಚ್ಚು ವಿದ್ಯಾರ್ಥಿಗಳಿರುವ ಸರ್ಕಾರಿ ಪ್ರೌಢಶಾಲೆಯನ್ನ ಸ್ಥಳ ನಿಗದಿ ಮಾಡಿಕೊಂಡು, ಒಂದ್ ವೇಳೆ ಪ್ರೌಢಶಾಲೆ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇಲ್ಲ ಅಂತಂದ್ರೆ ಹಿರಿಯ ಪ್ರಾಥಮಿಕ ಪಾಠಶಾಲೆ ಅಂತ ಏನಿದೆ ಅಲ್ಲಿ ಹೆಚ್ಚಿನ ಮಕ್ಕಳು ಎಲ್ಲಿದಾರೋ ಅಂತ ಕಡೆ ಇದನ್ನ ಆಯೋಜನೆ ಮಾಡಿ ಒಂದು ದಿನಾಂಕ ನಿಗದಿಪಡಿಸಿ, ಕನಿಷ್ಠ 10 ದಿನ ಮುಂಚಿತವಾಗಿ ಎಲ್ಲಾ ಶಾಲೆಯವರಿಗೆ, ಅಂಗನವಾಡಿಯವರಿಗೆ ಮತ್ತು PU ಕಾಲೇಜಿನವರಿಗೆ ಒಂದು ರಿಟರ್ನ್ ನೋಟಿಸು ಮತ್ತು ಎಲ್ಲ ಭಾಗಿದಾರರು ಇದಾರಲ್ಲ ವಿವಿಧ ಇಲಾಖೆಯವರು, ಅವರೆಲ್ಲರಿಗೂ ಕೂಡ ಲಿಖಿತವಾಗಿ ಇಂಥ ದಿನ ಮಕ್ಕಳ ಗ್ರಾಮ ಸಭೆ ಇದೆ, ನೀವು ಬರಬೇಕು ಮತ್ತು ನಿಮ್ಮ ಇಲಾಖೆ ವಿಚಾರಗಳನ್ನ ಹೇಳ್ಬೇಕು ಮತ್ತು ನಿಮ್ಮ ಇಲಾಖೆಗೆ ಸಂಬಂಧಪಟ್ಟ ಪ್ರಶ್ನೆಗಳಿಗಿದ್ರೆ ಮಕ್ಕಳ ಪ್ರಶ್ನೆಗಳನ್ನ ನೀವು ಆನ್ಸರ್ ಮಾಡಬೇಕಾಗತ್ತೆ ಅನ್ನೋ ಒಂದು ಲಿಖಿತವಾದಂಥ ನೋಟಿಸನ್ನು ಕೊಟ್ಟು PDO ಅವರು ಎಲ್ಲರನ್ನ ಆಹ್ವಾನಿಸಬೇಕು. ಮತ್ತು ಆ ಮಕ್ಕಳ ಗ್ರಾಮ ಸಭೆ ನಡೆಯುವ ಸ್ಥಳ ಎಲ್ಲರಿಗೂ ಬಂದು ಹೋಗ್ಲಿಕ್ಕೆ ಸಾಧ್ಯ ಆಗುವಂತಹ ಒಂದು ವ್ಯವಸ್ಥೆ, ಅಲ್ಲಿ ಕುಡಿಯೋ ನೀರು, ಅಲ್ಲಿನ ಒಂದು ಶಾಮಿಯಾನ, ಆ ಥರದೊಂದು ವ್ಯವಸ್ಥಿತವಾದಂಥ ಒಂದು ಸಭೆಯನ್ನ, ಮಕ್ಕಳ ಗ್ರಾಮ ಸಭೆಯನ್ನ ಆಯೋಜನೆ ಮಾಡಬೇಕಾಗತ್ತೆ. ಮತ್ತು ಯಾವ ಶಾಲೆಯಲ್ಲಿ ಮಕ್ಕಳು ನಡೆಸ್ತಾರೋ ಅಥವಾ ಶಾಲಾ ಆವರಣ ಇರ್ಬೋದು ಅಥವಾ ಸಮುದಾಯದ ಇರ್ಬೋದು, ಬರೀ ಶಾಲೆಯಲ್ಲಿ ಕಡ್ಡಾಯವಾಗಿ ನಡೆಸಬೇಕು ಅಂತ ಇಲ್ಲಿ ಒಂದು ಸಮುದಾಯ ಭವನದಲ್ಲಿ ಕೂಡ ಅಥವಾ ಒಂದು ಸಮುದಾಯದ ಪ್ರದೇಶದಲ್ಲಿ ಕೂಡ ನಡೆಸಬಹುದು. ಇನ್ನು ನೆಕ್ಸ್ಟ್ ಈ ಎಲ್ಲ ಶಾಲೆಗಳಿಂದ ಮಕ್ಕಳು ತುಂಬಾ ದೂರ ಇದೆ, ಕರೆತರಕ್ ಆಗ್ಲಿಲ್ಲ, ತುಂಬಾ ದೂರದ ಶಾಲೆಗಳಿಂದ ಎಲ್ಲಾ ಮಕ್ಕಳ ಅಂತಂದ್ರೆ ಕನಿಷ್ಠ ಮಕ್ಕಳನ್ನ ಸಾಂಕೇತಿಕವಾಗಿ ಅಲ್ಲಿಗೆ ನಾವು ಅವ್ರ ಜೊತೆ ಚರ್ಚೆ ಮಾಡಿ ತರಬೇಕಾಗುತ್ತೆ. ಅವ್ರ ಜೊತೆ ಕನಿಷ್ಠ 10 ಹೆಣ್ಣು ಮಕ್ಕಳು 10 ಗಂಡು ಮಕ್ಕಳು, ಆ ತರ ಸಮ ಪ್ರಮಾಣದಲ್ಲಿ 2 ಮಕ್ಕಳನ್ನು ಕೂಡ, ಹೆಣ್ಣು ಮತ್ತು ಗಂಡು 2 ಮಕ್ಕಳನ್ನು ಕೂಡ ನಾವೇನ್ ಮಾಡ್ಬೇಕಾಗುತ್ತೆ, ಕರ್ಕೊಂಡ್ಬರುವಂತ ಒಂದು ಕೆಲಸ ಮಾಡ್ಬೇಕಾಗುತ್ತೆ. ಇದಕ್ಕೆ ಈ ಪಂಚಾಯತಿ ಮಟ್ಟದ ಮಕ್ಕಳ ಗ್ರಾಮ ಸಭೆ ಮಾಡೋ ಮುಂಚೆ ನಾವು ವಾರ್ಡ್ ಮಟ್ಟದಲ್ಲಿ ಮಕ್ಕಳ ಗ್ರಾಮ ಸಭೆ ಮಾಡಬೇಕು.
ಅದನ್ನ ಮಾಡಿದಾಗ ಅಲ್ಲಿಂದ ರೆಪ್ರೆಸೆಂಟೇಟಿವ್ಸ್ ಏನ್ ಮಾಡ್ಬೋದು, ನೀವು ಸೆಲೆಕ್ಟ್ ಮಾಡ್ಬೋದು. ಅವರನ್ನ ನಾವು ಮುಖ್ಯವಾದಂತ ಗ್ರಾಮ ಸಭೆಗೆ ಕರೆಯುವಂತ ಕೆಲಸವನ್ನ ಮಾಡಿದ್ರೆ ಎಲ್ಲಾ ಹಳ್ಳಿಗಳ ರೆಪ್ರೆಸೆಂಟೇಷನ್ಸ್ ಕೂಡ ಇಲ್ಲಿ ಇದ್ದಾಗೆ ಆಗತ್ತೆ ಅಂತ. ಇದು ಮಕ್ಕಳ ಗ್ರಾಮ ಸಭೆ ಪೂರ್ವ ಸಿದ್ಧತೆಗೆ ಸಂಬಂಧಪಟ್ಟ. ಈಗ ಮಕ್ಕಳ ಗ್ರಾಮ ಸಭೆ ನಡೀತು, ದಯವಿಟ್ಟು ನೆನ್ಪಿಟ್ಟುಕೊಳ್ಳಿ, ಇದು ಸಾಂಸ್ಕೃತಿಕ ಕಾರ್ಯಕ್ರಮ ಅಲ್ಲ, ಇದು ಸ್ಪರ್ಧೆ ಅಲ್ಲ. ಇಲ್ಲಿ ಮಕ್ಕಳಿಗೆ ಅಹವಾಲು ಅಂದ್ರೆ ತಮ್ಮ ವಿಚಾರಗಳನ್ನು ಹೇಳಲಿಕ್ಕೆ, ಪ್ರಶ್ನೆ ಕೇಳಲಿಕ್ಕೆ ಅವಕಾಶ ಇರೋದೇ ಬಹಳ ಮುಖ್ಯವಾದಂತ ವಿಷಯ. ಹಾಗಾಗಿ ಕನಿಷ್ಠ 3 ಗಂಟೆಗಳ ಕಾಲ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆಯನ್ನು ನಡೆಸಬೇಕು. ಆ ನಡೆಸುವಾಗ ಮಕ್ಕಳಿಗೆ ಪ್ರಶ್ನೆ ಕೇಳಕ್ಕೆ ಅವಕಾಶ ಇರಬೇಕು ಮತ್ತು ಪ್ರತಿಯೊಂದು ಮಗು ಕೇಳಿದ ಪ್ರಶ್ನೆಯನ್ನ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿಯವರು ನಡಾವಳಿಯನ್ನು ಮೇಂಟೈನ್ ಮಾಡಬೇಕು. ಆ ನಡಾವಳಿ ಮೇಂಟೈನ್ ಮಾಡೋದಕ್ಕೂ ಒಂದು ವಿಧಾನ ಇದೆ. ಉದಾಹರಣೆಗೆ, ಮಗುವಿನ ಹೆಸರು ರಾಕೇಶ, 8ನೇ ತರಗತಿ, ಸರ್ಕಾರಿ ಪ್ರೌಢಶಾಲೆ ಡ್ಯಾಶ್, ಮತ್ತು ಮಗು ಕೇಳಿದ ಪ್ರಶ್ನೆ, ಸಭೆಯಲ್ಲಿ ಅಧಿಕಾರಿಗಳು ನೀಡಿದ ಉತ್ತರ, ಇಷ್ಟು ಡಾಕ್ಯುಮೆಂಟ್ ಆಗಬೇಕು. ಇದು ನಡಾವಳಿಲಿ ಬರಬೇಕು. ನಡಾವಳಿಲಿ ಬಂದಾಗ ಮಕ್ಕಳಿಗೆ ಮುಂದಿನ ವರ್ಷ ಅದನ್ನ ನಾವು ಅದಕ್ಕೆ ಕ್ರಮ ಇಲ್ಲಿಂದ ಆದ್ಮೇಲೆ ಅದನ್ನು ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ಅದಕ್ಕೊಂದು ಕ್ರಿಯಾ ಯೋಜನೆಯಲ್ಲಿ ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಒಂದು ಗ್ರಾಮ ಸಭೆ ಶುರುವಾಗುತ್ತೆ, ಬಂದಿದ್ದೇವೆ, ಮಕ್ಕಳೆಲ್ಲ ಸೇರ್ಕೊಂಡಿದ್ದಾರೆ, ಒಂದು ಸಾಂಕೇತಿಕವಾದಂಥ ಪ್ರಾರ್ಥನೆ ಅಥವಾ ಸ್ವಾಗತ ಇದೆಲ್ಲ ಮುಗಿದ ತಕ್ಷಣ ಕಳೆದ ವರ್ಷದ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆಯಲ್ಲಿ ಮಕ್ಕಳು ಕೇಳಿದ್ದು ಅದಕ್ಕೆ ಏನ್ ನಾವು ಉತ್ತರ ಕೊಟ್ಟಿದೀವಿ ಅನ್ನೋ ಒಂದು ಅನುಪಾಲನಾ ವರದಿಯನ್ನ ಇಲ್ಲಿ PDO ಅವರು ಓದಬೇಕಾಗತ್ತೆ. ಆ ನಂತರ ನಮ್ಮ ಮಕ್ಕಳ ಅಂಕಿಅಂಶಗಳು ಏನಿದೆ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಂತ ಸಭೆಗೆ ಮಂಡಿಸ್ಬೇಕಾಗತ್ತೆ. ಆ ನಂತರ ಕೆಲವರು ಸಾಂಕೇತಿಕವಾಗಿ 4-5 ಜನ ಇಲಾಖೆಯವರು ತಮ್ಮ ಇಲಾಖೆಯಿಂದ ಮಕ್ಕಳಿಗಿರಬಹುದಾದ ಸೌಲಭ್ಯಗಳ ಬಗ್ಗೆ ಒಂದು ಪರಿಚಯ ಮಾಡಿಕೊಡುವಂತ ಒಂದು ಕೆಲಸ ಆಗ್ಬೇಕು. ಇದಿಷ್ಟನ್ನು 1 ಅವರಲ್ಲಿ ಮುಗಿಸಿದ ತಕ್ಷಣ ಇನ್ನು ಉಳಿದ ಸಮಯವನ್ನು ಕಡ್ಡಾಯವಾಗಿ ಪ್ರಶ್ನೋತ್ತರಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಪ್ರಶ್ನೋತ್ತರ ಆಗತ್ತೆ. ಗ್ರಾಮ ಸಭೆ ಪ್ರಶ್ನೋತ್ತರದ ಯಾರು ಕೂಡ ಇಲ್ಲಿ ಮಕ್ಕಳಿಗೆ ನಿರುತ್ಸಾಹ ಮೂಡಿಸುವಂಥದ್ದು ಅಥವಾ ಏನೋ ಪ್ರಶ್ನೆ ಕೇಳಿದ್ರು ಅಂತೇಳಿ ಅವ್ರನ್ನ ಬೈಯುವಂಥದ್ದು, ಗದರಿಸುವಂಥದ್ದು ಅಂಥದ್ದು ಕಡ್ಡಾಯವಾಗಿ ಮಾಡೋ ಆಗಿಲ್ಲ. ಇದು ಮಕ್ಕಳ ಉಲ್ಲಂಘನೆ ಆಗುತ್ತೆ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಇದಿಷ್ಟು ಆಯ್ತು, ಸಭೆ ಮುಗೀತು ಅಂದಾಗ ಕೇವಲ ಒಂದು ಸಭೆ ಆಯ್ತು, ಏನೋ ಪ್ರಶ್ನೆ ಕೇಳಿದ್ರು, ನಾವು ಏನೋ ಬರ್ಕೊಂಡು ಒಂದು ಫೋಟೋ ತೆಗೆದ್ವಿ, ಮುಗೀತು ಅನ್ನೋದು ಇಲ್ಲಿಗೆ ಎಂಡ್ ಆಗಲ್ಲ. ಇಲ್ಲಿಂದ ಮುಗಿದ ಮೇಲೆ ಪಂಚಾಯಿತಿಯ ಕಾರ್ಯದರ್ಶಿಗಳು ಈ ನಡಾವಳಿಯನ್ನ ನಮ್ಮ ಸಾಮಾನ್ಯ ಸಮಿತಿಯ ಏನು ಒಂದು ಅವ್ರ ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಸಮಿತಿ ಸಭೆ ಏನ್ ನಡೆಯುತ್ತೆ ಆ ಸಭೆಯಲ್ಲಿ ಇಟ್ಟು ಚರ್ಚಿಸಿ, ಅದರಲ್ಲಿ 2 ತರದ ಇಶ್ಯೂಸ್ ಬಂದಿರುತ್ತೆ. ಒಂದು ಗ್ರಾಮ ಪಂಚಾಯಿತಿಯೇ ಅಡ್ರೆಸ್ ಮಾಡಬಹುದಾದ ಸಮಸ್ಯೆ, ಇನ್ನೊಂದು ಬೇರೆ ಇಲಾಖೆಗಳು ಅಡ್ರೆಸ್ ಮಾಡಬೇಕಾದಂತ ಸಮಸ್ಯೆಗಳಿರುತ್ತೆ. ಇವಾಗ ಉದಾಹರಣೆಗೆ ನಮ್ಮಲ್ಲಿ ಒಂದು ಶೌಚಾಲಯ, ಅಲ್ಲಿ ಕುಡಿಯೋ ನೀರು ಬೇಕಿದೆ, ಏನೋ ಅಂತ ಈ ಸಣ್ಣ ಪುಟ್ಟ ಸಮಸ್ಯೆಗಳು ಏನಿದಾವೆ, ಇಂಥ ಎಷ್ಟೋ ಸಮಸ್ಯೆಗಳನ್ನ ಪಂಚಾಯಿತಿ ಅಡ್ರೆಸ್ ಮಾಡಬಹುದು. ಇದನ್ನ ಶಾಲೆಯಲ್ಲಿ ಇರ್ಬೋದು, ಸಮುದಾಯದಲ್ಲಿ ಇರ್ಬೋದು. 2ನೇ ಪಾಯಿಂಟು, ಇದು ಕೆಲವು ಈಗ ಉದಾಹರಣೆ ಬಸ್, ನಮಗೆ ಸರಿಯಾದ ಸಮಯಕ್ಕೆ ಬಸ್ ಇಲ್ಲ ಅಂತ ಏನು ಮಕ್ಳು ಕೇಳ್ತಾರೆ, ಅದನ್ನ ಪಂಚಾಯಿತಿ ಮಾಡಕ್ಕಲ್ಲ, ಆದರೆ ಪಂಚಾಯಿತಿ ಸಂಬಂಧಪಟ್ಟಂತ ಇಲಾಖೆಗೆ ಪತ್ರ ವ್ಯವಹಾರ ಮಾಡುವಂತ ಒಂದು ಕೆಲಸವನ್ನ ಮಾಡಕ್ ಸಾಧ್ಯತೆ. ಹಾಗಾಗಿ ಈ ರೀತಿಯ ಸಮಸ್ಯೆ ವಿಚಾರಗಳನ್ನ ಮಕ್ಕಳು ಏನ್ ಅಹವಾಲುಗಳನ್ನ ಕೊಟ್ಟರು ಅದನ್ನ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ಪಂಚಾಯಿತಿ ಮಾಡಬಹುದಾದ ಕೆಲಸಗಳನ್ನ ಕ್ರಿಯಾ ಯೋಜನೆಗೆ ಸೇರಿಸ್ಕೊಂಡು ಪಂಚಾಯಿತಿಯಿಂದ ಮೀರಿದ ಮತ್ತು ಬೇರೆ ಬೇರೆ ಇಲಾಖೆಗಳು ಮಾಡಬೇಕಾದಂತ ಕೆಲಸಗಳನ್ನ ಆಯಾ ಇಲಾಖೆಯವರಿಗೆ ಪತ್ರ ವ್ಯವಹಾರ ಮಾಡುವ ಮೂಲಕ ಕೆಲಸ ಆಗುವಂತೆ ಎನ್ಶೋರ್ ಮಾಡಿಕೊಳ್ಳುವ ಜವಾಬ್ದಾರಿ ಪಂಚಾಯತಿದಾಗುತ್ತೆ. ಇದನ್ನ ಮಾಡಿದಾಗ ಮಾತ್ರ ನಿಜವಾಗಿಯೂ ಮಕ್ಕಳ ಹಕ್ಕುಗಳನ್ನ ಅಥವಾ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆಯ ಆಶಯ ಈ ಪ್ರೊಸೀಜರ್ನ ಅನುಸರಿಸಿದಾಗ ಮಾತ್ರ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ಕೇವಲ ಕಾಟಾಚಾರಕ್ಕೆ ಮಕ್ಕಳ ಗ್ರಾಮ ಸಭೆ ಮಾಡಿದ್ವಿ ಅನ್ನೋಗೆ ಆಗ್ಬಾರ್ದು. ನೋಡಿ, ನಮ್ಮ ದೇಶದಲ್ಲಿ ಮಾದರಿ ಅಂತ ನಾವು ಮಾತಾಡಿದ್ವಿ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆ. ಹಾಗಾಗಿ ಅದನ್ನ ಒಂದು ಕಡ್ಡಾಯವಾಗಿ ನಾವೆಲ್ಲರೂ ನಮ್ಮ ಗ್ರಾಮ ಪಂಚಾಯಿತಿಗಳಲ್ಲಿ ಇಂಥದ್ದೊಂದು ಮಕ್ಕಳ ಹಕ್ಕುಗಳ ಗ್ರಾಮ ಸಭೆ ಪ್ರತಿ ವರ್ಷ ಕನಿಷ್ಠ ಒಮ್ಮೆ ಆದರೂ ಅಂದ್ರೆ ನವೆಂಬರ್ ತಿಂಗಳಲ್ಲಿ ಇದಾಗುವಂತೆ ನಾವು ಎನ್ಶೋರ್ ಮಾಡ್ಕೊಳಕ್ ಸಾಧ್ಯ ಆದ್ರೆ ಆ ಸಭೆ ದಿನ ಹಾಜರಿದ್ದು ಮಕ್ಕಳು ತಮ್ಮ ಪ್ರಶ್ನೆಗಳನ್ನ ಅಹವಾಲುಗಳನ್ನ ಹೇಳುವುದಕ್ಕೆ ಅವ್ರಿಗೆ ಉತ್ತೇಜಿಸೋಕೆ ಸಾಧ್ಯ ಆದ್ರೆ, ಅವ್ರು ಹೇಳುವ ವಿಷಯಗಳನ್ನ ಮುಕ್ತ ಮನಸ್ಸಿನಿಂದ ಆಲಿಸಲು ಸಾಧ್ಯ ಆದ್ರೆ, ಆಲಿಸಿದ ಮೇಲೆ ಅದಕ್ಕೆ ಆಕ್ಷನ್ ಅಂದ್ರೆ ಪ್ರತಿಸ್ಪಂದನೆ ಕೊಡಕ್ ಸಾಧ್ಯ ಆದ್ರೆ ನಿಜವಾಗ್ಲೂ ಕೂಡ ನಮ್ಮ ಮಕ್ಕಳು ಒಂದು ಒಳ್ಳೆಯ ವಾತಾವರಣದಲ್ಲಿ ಬೆಳೆಯಕ್ಕೆ ಸಾಧ್ಯ ಆಗುತ್ತೆ. ಬಾಲ್ಯದಲ್ಲಿ ಅವ್ರು ಎದುರಿಸ್ತಿರುವಂತಹ ಸವಾಲುಗಳನ್ನ ತೊಡೆದು ಹಾಕಿ ಅವರೊಂದು ಸುರಕ್ಷಿತವಾದಂತಹ ಆರೋಗ್ಯಕರವಾದಂತಹ ಸಮಾಜದಲ್ಲಿ ಬದುಕಿ ಅವ್ರಿಗಿರುವ ಹಕ್ಕುಗಳನ್ನ ಅನುಭವಿಸ್ಲಿಕ್ಕೆ ಸಾಧ್ಯ ಆಗುವಂತ ವ್ಯವಸ್ಥೆನ ನಾವು ಸೃಷ್ಟಿ ಮಾಡಕ್ ಸಾಧ್ಯ ಆದ್ರೆ ನಿಜವಾಗಿಯೂ ನಮ್ಮ ದೇಶದ ನಮ್ಮ ಈ ದೇಶದಲ್ಲಿ ಕರ್ನಾಟಕ ಒಂದು ಮಕ್ಕಳ ಸ್ನೇಹಿ ಏನ್ ನಮ್ಮ ಇಲಾಖೆ ಹೇಳ್ತಾ ಇದೆಯಲ್ಲ, ಮಕ್ಕಳ ಸ್ನೇಹಿ ಗ್ರಾಮ ಪಂಚಾಯಿತಿ ಅಭಿಯಾನ ಅಂತ, ಈ ಅಭಿಯಾನ ನಿಜಕ್ಕೂ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ವಿಡಿಯೋನ ನೀವು ಯಾರೆಲ್ಲ ಕೇಳ್ತಿದ್ದೀರಿ ನಿಮ್ಮ ಪಂಚಾಯತಿನಲ್ಲಿ ಕಡ್ಡಾಯವಾಗಿ ಈ ಅಭಿಯಾನ ಯಶಸ್ವಿ ಆಗುವಂತೆ ಸಹಕರಿಸ್ತೀರಾ ಅಂತ ಹೇಳ್ತಾ ನಿಮ್ಮೆಲ್ಲರಿಗೆ ಧನ್ಯವಾದಗಳು ನೀಡುವ ಮೂಲಕ ನಾನಿಲ್ಲಿಗೆ ಈ ವಿಡಿಯೋನ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.